ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದಲ್ಲಿನ ಕೆರೆಗಳ ಬಲವರ್ಧನೆಗೆ ಹೆಚ್ಚಿನ ಅನುದಾನದ ಅಗತ್ಯತೆ ಇದ್ದು, ಸರ್ಕಾರ ಈ ನಿಟ್ಟಿನಲ್ಲಿ ಕ್ರಮ ವಹಿಸಬೇಕೆಂದು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು. ತಾಲೂಕಿನ ಹಿರಿಸಾವಿಯಲ್ಲಿನ ದೊಡ್ಡ ಕೆರೆ ಏರಿಯ ದುರಸ್ತಿ ಕಾಮಗಾರಿಯನ್ನು ವೀಕ್ಷಿಸಿ ಅವರು ಮಾತನಾಡಿ, ದುರಸ್ತಿ ಕಾರ್ಯ ಇನ್ನೂ 1 ತಿಂಗಳಲ್ಲಿ ಮುಗಿಯಲಿದ್ದು, ಕೆರೆ ತುಂಬಿದರೂ ಈಗ ಯಾವುದೇ ಅಪಾಯ ಇಲ್ಲ. ಏರಿಯ ಪಕ್ಕದಲ್ಲಿ ಸಿಮೆಂಟ್ ತಡೆಗೋಡೆ ಮತ್ತು ಕಾಲುವೆ ನಿರ್ಮಾಣ ಅಗತ್ಯ. ಈ ಬಗ್ಗೆ ಸಚಿವರ ಗಮನಕ್ಕೆ ತರಲಾಗುವುದು. 3 ವರ್ಷಗಳ ಹಿಂದೆ ಈ ಏರಿಯ ಮಣ್ಣು ಕುಸಿದಾಗ ತಾತ್ಕಾಲಿಕವಾಗಿ 100 ಮೀಟರ್ ಮರಳಿನ ಮೂಟೆಗಳನ್ನು ಹಾಕಲಾಗಿತ್ತು. ನಂತರ ಸಣ್ಣ ನೀರಾವರಿ ಇಲಾಖೆಯ ತಜ್ಞರ ತಂಡ ಬಂದು ಪರಿಶೀಲನೆ ನಡೆಸಿ ಕಾಮಗಾರಿ ಮಾಡುವ ಬಗ್ಗೆ ಮಾರ್ಗದರ್ಶನ ನೀಡಿ 300 ಮೀಟರ್ ರಿಪೇರಿ ಮಾಡಲು ಅನುಮತಿ ಕೊಟ್ಟಿತ್ತು. ಆದರೆ ಏರಿಯ ಬಹುಭಾಗದಲ್ಲಿ ಮಣ್ಣು ಕುಸಿದಿರುವುದರಿಂದ 800 ಮೀಟರ್ ದುರಸ್ತಿ ಮಾಡುವಂತೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರಿಗೆ ಸೂಚಿಸಿದೆ. ಅದರಂತೆ ಕೆಲಸ ನಡೆಯುತ್ತಿದೆ. ಈ ಬಗ್ಗೆ ಸಣ್ಣ ನೀರಾವರಿ ಅಧಿಕಾರಿಗಳು ಕಾಮಗಾರಿಯನ್ನು ಪರಿಶೀಲಿಸಿ ಅಗತ್ಯ ದಾಖಲೆಗಳನ್ನು ಸರ್ಕಾರಕ್ಕೆ ಒದಗಿಸಿ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಲು ಅಗತ್ಯ ಕ್ರಮ ಕೈಗೊಳ್ಳಬೇಕು. ಗದ್ದೆ ಒಳಗೆ ಇರುವ ಅಮೃತೇಶ್ವರ ದೇವಸ್ಥಾನಕ್ಕೆ ಏರಿಯಿಂದ ಇಳಿಯಲು ದಾರಿ ಮಾಡಿಕೊಡುವಂತೆ ಇದೇ ವೇಳೆ ಸೂಚಿಸಿದರು. ಕೆರೆ ತುಂಬಿ ಅಪಾಯದಲ್ಲಿ ಇದ್ದಾಗ ಅಧಿಕಾರಿಗಳ ಸೂಚನೆಯಂತೆ ಕೋಡಿಯನ್ನ ಕೀಳಲಾಗಿದೆ. ಅದನ್ನು ಸರಿಪಡಿಸುವಂತೆ ಶಾಸಕರ ಗಮನಕ್ಕೆ ಸ್ಥಳೀಯರು ತಂದಾಗ ಅದನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸುವುದಾಗಿ ಶಾಸಕರು ಭರವಸೆ ನೀಡಿದರು. ಗುತ್ತಿಗೆದಾರ ಪೂಮಡಿಹಳ್ಳಿ ಬೋರೇಗೌಡ, ಮುಖಂಡರಾದ ರವಿಕುಮಾರ್, ವೆಂಕಟೇಶ್, ಮಂಜುನಾಥ್, ವಾಸಣ್ಣ, ಕೊತ್ತನಹಳ್ಳಿ ರವಿಕುಮಾರ್, ಸಬ್ಬನಹಳ್ಳಿ ದಿನೇಶ್, ವಾಸಣ್ಣ, ಕೃಷಿಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾದ ಎಚ್.ಜಿ. ಬೋರೇಗೌಡ, ನಾಗೇಶ್, ನಿಖಿಲ್ ಇದ್ರು. ತಂಡನೂ ಕೂಡ ಬಂದು ಸಲಹೆ ಮಾರ್ಗದರ್ಶನ ಮೇರೆಗೆ ಕೆಲಸನ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ. ಏಕೆಂದ್ರೆ ಇದೇನು ಬಹುಶಃ ಮಳೆಗಾಲ ಮುಂಗಾರು ಪ್ರವೇಶ ಆಗಿರುವಂತದ್ದೆಲ್ಲ ನನ್ನ ಪ್ರಕಾರ ಈಗ ನಾವು ನೀರು ಬಿಟ್ಟರು ಕೂಡ ಏನಿಗೆ ಯಾವುದೇ ರೀತಿಯಾದ ಸಮಸ್ಯೆ ಆಗ್ತಾ ಇಲ್ಲ. ಸೊ ನನ್ನ ಪ್ರಕಾರ ಇನ್ನೊಂದು ತಿಂಗಳೊಳಗಡೆ ಬಹುತೇಕ ಕಾಮಗಾರಿ ಪೂರ್ಣಗೊಳ್ಳುತ್ತೆ. ಸೊ ಈ ಸಂದರ್ಭದಲ್ಲಿ ನಾವು ಸಣ್ಣ ನೀರಾವರಿ ಇಲಾಖೆಯವರು ಕೂಡ ಏನು ಹೆಚ್ಚುವರಿ ಕಾಮಗಾರಿಗೆ ಏನು ಆಗ್ತಾ ಇದೆ ಕಳಿಸಿ ಗುತ್ತಿಗೆದಾರರಿಗೂ ಕೂಡ ತೊಂದರೆ ಆಗದ ರೀತಿ ಒಂದು ಸಹಕಾರ ಮಾಡಬೇಕು. ಇದ್ರ ಬಗ್ಗೆ ನಾನು ಸಂಬಂಧಪಟ್ಟಂತ ಅಧಿಕಾರಿಗಳ ಹತ್ರ ಕೂಡ ನಾನು ಮಾತಾಡಿ ಸೂಚನೆಯನ್ನು ನೀಡ್ತೀನಿ. ಬೇಗ ಕಾಮಗಾರಿ ನಿರ್ವಿಘ್ನವಾಗಿ ನೆರವೇರಲಿ ಅಂತ ನಾನು ಏಕವಾಗಿ ಪ್ರಾರ್ಥನೆ. ರ್ಯಾಂಪ್ ಬೇಕು ಅದನ್ನು ಮಾಡಿಕೊಡ್ತೀನಿ. ಅದೇ ದೇವಸ್ಥಾನಕ್ಕೆ ಅದು ರ್ಯಾಂಪು ಮಾಡಿಸ್ಕೊಟ್ಟು ಹೋಗೋದಲ್ಲ ಸರ್. ಇದು ನನ್ನ ಪ್ರಕಾರ 50 ಅಡಿಗೆ ಅಂತರ್ಜಲ ವೃದ್ಧಿ ಹೌದು. ಗಂಟ ದಾಳಿಂಕೆರೆ